ನಮ್ಮ ನಿಮ್ಮ ಓದ್ತಾರಕ. ಭಾಳ ಚಲೋ. ಹೌದು. ನಾತ್ಯ ಪೋತ್ಯದ ಗೌಡ್ರು ಏನು ಮಾಡ್ತಾರ್ರಿಪ್ಪ? ಮಕ್ಕಳ ಸಲುವಾಗಿ ಹಗಲು ರಾತ್ರಿ ಚಿಂತೆ ಮಾಡ್ತಿದ್ರು. ಹೌದು ಹೌದು. ಒಂದು ದಿವಸ ಏನಾಗಿತ್ತಂದ್ರೆ, ಏನಾಗಿತ್ರಿಪ್ಪ? ದೇವರ ಅವರಿಗೆ ರಗಡ ಬೆಳ್ಳಿ ಬಂಗಾರ ಶಿರಿ ಸಂಪತ್ತು ದವಸ ಧಾನ್ಯ ರಗಡ ಕೊಟ್ಟಿದ್ದ. ಆದ್ರೆ ಮಕ್ಕಳಿಲ್ಲನಂತ ಒಂದು ಕೊರತೆ ಇಟ್ಟಿದ್ದ. ಹೌದು ಹೌದು. ಮಕ್ಕಳ ಸಲುವಾಗಿ ಗಂಡ ಹೆಂಡತಿ ಹಗಲು ರಾತ್ರಿ ಚಿಂತೆ ಮಾಡ್ತಿದ್ರು. ಒಂದು ದಿವಸ ನಸ್ಕಿನ 4 ಗಂಟೆಗೆ ಎದ್ದು ಜಾಬಗೊಂಡ ಗೌಡನ ಧರ್ಮ ಪತ್ನಿ ಕನ್ನವ್ವ ಏನು ಮಾಡ್ತಾರ್ರಿಪ್ಪ? ದೇವ್ರ ಪೂಜಾಕ ನೀರು ತರಬೇಕಂತ ಭೀಮಾ ನದಿಗೆ ಹೋಗ್ಯಾಳ. ಹೌದು ಹೌದು ಹೌದು. ನೀರು ತುಂಬಿಕೊಂಡು ಕೊಡ ತುಂಬಿಕೊಂಡು ಆ ಡಿಬ್ಬಿ ಏರಿ ಬರ್ತೀಳು. ಓಣ್ಯಾ 4 ಮಂದಿ ಹೆಣ್ಮಕ್ಳು ಅವರು ನೀರಿಗೆ ಹೋಗಿರು. ಹೌದು ಹೌದು ಹೌದು. ಈಕೆ ಕೊಡ ತುಂಬಿಕೊಂಡು ಬರೋದ್ರಾಗ ಆ 4 ಮಂದಿ ಹೆಣ್ಮಕ್ಳು ಸುಮ್ಮ ಕುಂದಲಿಲ್ಲ. ಏನತ್ತಾರ್ರಿಪ್ಪ? ಅವ್ರ 4 ಮಂದಿ ಹೆಣ್ಮಕ್ಳು ಕನ್ನವನ ನೋಡಿ ಒಂದು ಮಾತತ್ತಾರ. ಏನಂದ್ರಿ ಸರ? ಮುಂಜಾನೆ ಅದು ಕೂಡಲೇ ಕುಳಬಾನ ಮುಖ ನೋಡಬಾರ್ದಂತ, ಹಾಳ ಗಿಡ ನೋಡಬಾರ್ದಂತ, ಹೌದು ಹೌದು, ಸಲ್ಲ ಗಿಡ ನೋಡಬಾರ್ದಂತ, ಆಮೇಲೆ ಹುಟ್ಟ ಬಂಜಿ ಮುಖ ನೋಡಬಾರ್ದಂತ. ಇವತ್ತು ಬಂಜಿ ಮುಖ ನೋಡ್ದೇವಲ್ಲ ಅಂತೇಳಿ ನಿಂದೆದ ಮಾತ ಅವ್ರ 4 ಮಂದಿ ಹೆಣ್ಮಕ್ಳು ಓಣ್ಯಾನ ಅವ್ರು ಆಡ್ದಾಗ ಆ ತಾಯಿಗೆ ಎಷ್ಟು ನೋವು ಐತತ್ ಕೇಳಿದ್ರ ಹೆಂಗಾಯ್ತ್ರಿಪ್ಪ? ಕೆಬ್ಬಣ ಹಾರಿ ಕಾಶಿ ಬೆನ್ನ ಮೇಲೆ ಬರೀ ಕೊಟ್ಟಾಗ ಎಷ್ಟು ನೋವು ಆಗ್ತದಲ್ಲ. ಹೌದು ಹೌದು. ಅಟ್ಟ ನೋವು ಐತು. ಅವಾಗ ತಾಯಿ ಕನ್ನವ್ವ ಕೊಡ ತಗೊಂಡು ಮನೆಗೆ ಬಂದು ಗಂಡನ ಮುಂದೆ ಕೊಡ ಇಳಿಸಿ ಒಂದೇ ಸವನ ಗಂಡನ ಪಾದ ಮೇಲೆ ಬಿದ್ದು ಅಳ್ಳಕ್ಕೆ ಪ್ರಾರಂಭ ಮಾಡ್ತಾಳ. ಅವಾಗ ಗಂಡ ಹೇಳ್ತಾನ ಜಾಬಗೊಂಡ ಗೌಡ, ಹೇ ಕನ್ನೋ, ಹೋಗಾಗ ಚಲೋ ಹೋಗಿದ್ದಿ, ಅಕ್ಕೋತ್ ಹೋಗಿದ್ದಿ, ಬರಾಗ ಅಳ್ಕೋತ ಬಂದೆಲ್ಲ ಯಾಕಂತ ಕೇಳ್ದ. ಸ್ವಾಮಿ, ದೇವ್ರ ಬೆಳ್ಳಿ ಕೊಟ್ಟ, ಬಂಗಾರ ಕೊಟ್ಟ, ಶಿರಿ ಸಂಪತ್ತು ರಗಡ ಕೊಟ್ಟ, ಅದರ ಮಕ್ಕಳಿಲ್ಲನಂತದ ಒಂದು ಕೊರತೆ ಇಟ್ಟಾನ. ಜನ ಮಾತಾಡಕತ್ತಾರ ಊರಾಗ, ಗೌಡ ಗೌಡತಿ ಹುಟ್ಟ ಬಂಜ್ ಅದಾವ, ಗೊಡ್ಡ ಅದಾವ, ಯುವಕರ ಮಾರಿ ನೋಡಬಾರ್ದಂತ ಜನ ಮಾತಾಡಕತ್ತಾರ. ಜನ ಆಡೋದು ಕೇಳಿ ನನಗೆ ಸಹಿಸ್ಕೋಕಾಗಲ್ಲಾಗ್ಯದ, ಏನಾರ ಮಾಡ್ಕೊಂಡು ಸಾಯ್ತೀನಂದ. ಹೌದು ಅಂದಾಗ ಅವಾಗ ಜಾಬಗೊಂಡ ಗೌಡ ಹೇಳ್ತಾನೆ, ಹೇ ಕನ್ನೋ, ನಿನ್ನಂತ ಸತಿ ತೀರಿದ ಮ್ಯಾಲ ನನ್ನಂತ ಪತಿ ಇದ್ದರೆ ಏನು ಮಾಡೋದದ? ಹೌದು. ಗಂಡ ಹೇಳಕತ್ತಾನ ಹೆಂಡ್ತಿಗೆ, ಹಿಂಗೆ ಯಾರು ಅಂದಿರೇನು ನೀವು? ಹೇ ನೀ ಸಾಯಿ ಬೇಕಾದ್ರೆ ನಾ ಮತ್ತೊಂದು ಮಾಡ್ಕೋತೀನತ್ತಾವ ಇವು ನಮ್ಮ. ಹೌದು ಹೌದು. ಖರೆ ಜಾಬಗೊಂಡ ಗೌಡ ಏನು ಹೇಳಕತ್ತಾನ, ಕನ್ನೋ, ನಿನ್ನಂಥ ಸತಿ ತೀರಿದ ಬಳಕ ನನ್ನಂಥ ಪತಿ ಇದ್ದರೆ ಏನು ಮಾಡೋದಂತ ಒಂದೇ ಸವನ ಗಂಡ ಹೆಂಡತಿ ಕಲ್ತು ತೆಕ್ಕಿಗೆ ಹಾಯ್ಕೊಂಡು ಅಳ್ಳಕತ್ತಾರ. ಅವಾಗ ಒಂದು ನಿರ್ಧಾರ ಮಾಡಿದ್ರು, ಗಂಡ ಹೆಂಡತಿ ನಾವು ಭೂಮಿ ಮೇಲೆ ಬದುಕೋದು ಬೇಡ ಅಂತ ಮಧ್ಯರಾತ್ರಿ ಬಾರಾದೊಳಗೆ ಇಸ ಹಾಯ್ಕೊಂಡು ಕುಡಿಬೇಕಂತ 2 ಬಟ್ಟಲು ತಗೊಂಡಾರ. ಅದ್ರಾಗ ಇಸ ಹಾಯ್ಕೊಂಡಾರ. ಕುಡಿಬೇಕಂತ ಮನ್ಯಾಗ ತಲಬಾಕಲಾಕಿ ಒಳಗೆ ಕೂತ್ ಕುಡಿಬೇಕಲ್ಲಕತ್ತಾರ. ಇದು ಯಾರಿಗ ಅರಿವುಂಟಾಯ್ತು ಅಂತ ಕೇಳಿದ್ರ, ಯಾರಿಗ್ರಿಪ್ಪ? ನಪ್ಪ ಗುಡ್ಡದ ಒಡೆಯನಾಗಿರತಕ್ಕಂಥ ಅಮ್ಮೋಗ್ ಸಿದ್ಧಗರು ಉಂಟಾಯ್ತು. ಇದು ಎಲ್ಲಿ ನಡೆದದ? ಚಡಚಣ ಬಲ್ಲಿ ಗೊಳವಿ ಗೋವಿಂದಪುರದಾಗ ತಮ್ಮ ಮನ್ಯಾಗ ತಾವು ಪ್ರಾಣ ಕೊಡ್ಲಕತ್ತಾರ ಮಕ್ಕಳ ಸಲುವಾಗಿ. ಅದ ಎಲ್ಲಿ ಮೊಮ್ಮೆಟ್ಟು ಗುಡ್ಡದ ಮೇಲೆ ಇರ್ತಕ್ಕಂಥ ಅಮ್ಮೋಗ್ ಸಿದ್ಧ ಗುರುತೈತಂತ ಗೌಡ ಗೌಡತಿ ಮಕ್ಕಳ ಸಲುವಾಗಿ ಪ್ರಾಣ ಕೊಡ್ಲಕತ್ತ. ಯಾರ ಫೋನ್ಗೇನು ಹಚ್ಚಾರೇನ ಅವ್ರಿಗೆ? ಮಾಯಪ್ಪ ಇಲ್ಲಿ ಸಾಯ್ಲಕತ್ತಾರ, ಯಾರು ಫೋನ್ ಹಚ್ಚಾರ? ಎಲ್ಲ ಯಾರಿಲ್ರಿಪ್ಪ. ಜಗತ್ತದೊಳಗ ಏನು ನಡೀತದ ಅದು ಯಾರು ತಿಳ್ಕೊತಾರಲ್ಲ ಅವ್ರಿಗೆ ಭಕ್ತ ವತ್ಸಲ ಕರುಣಾನಿಧಿ ದಯಾಸಾಗರ ಅಂತ ಕರೆದ್ರ ನಮ್ಮವರು. ಅಲ್ಲಿ ನಾತ್ಯ ಪೋತ್ಯದ ಗೌಡ್ರು ಗೊಳವಿ ಗೋವಿಂದಪುರದ ಮಕ್ಕಳ ಸಲುವಾಗಿ ಪ್ರಾಣ ಕೊಡುವಂತ ಸಮಯದೊಳಗ ಅಮ್ಮೋಗ್ ಸಿದ್ಧ ಗರು ಉಂಟಾಯ್ತು. ಅಮ್ಮೋಗ್ ಸಿದ್ಧ ಗುಡ್ಡದ ಮೇಲೆ ಕೂತು ದೇವಲೋಕದ ಕೊರವಿಗೆ ಒದರ್ತಾನ, ಏ ಕೊರವಂಜಿ, ಗೊಳವಿ ಗೋವಿಂದಪುರದಾಗ ಗೌಡ ಗೌಡತಿ ಮಕ್ಕಳ ಸಲುವಾಗಿ ಪ್ರಾಣ ಕೊಡ್ಲಕತ್ಯಾವ, ಈಗ ಹೋಗಿನಿ ಅವ್ರಿಗೆ ಪ್ರಾಣ ಕಾಪಾಡಬೇಕಂದಾಗ ಅವಾಗ ಕೊರವಂಜಿ ತಾಯಿ ಹೋಗಿ ನಡುರಾತ್ರಿ ಭಾರ ಆಗ್ಯದ ಟಯಮ್ಮ ತಲಬಾಕಲ ಮುಂದೆ ನೆತ್ತು ಒದರ್ತಾಳ, ಯಪ್ಪ ಯಾರಾದ್ರ ಮಕ್ಕಳ ಸಲುವಾಗಿ ಪ್ರಾಣ ಕೊಡವ್ರಿದ್ರು ಕೊಡಬ್ಯಾಡ್ರಿ, ಆ ದೇವಲೋಕದ ಕೊರವಿ ಬಂದೇನೆ ಅಂತ ಒದರ್ಲಕತ್ತಾಳ. ಗಂಡ ಹೆಂಡತಿ ಕುಡಿಬೇಕಂತ ಕೈಯಾಗ ಬಟ್ಟಲು ಹಿಡ್ದಾರ. ಆ ಕೊರವಂಜಿ ಶಬ್ದ ಕಿವಿಗೆ ಬಿತ್ತು. ಕೈಯನ 2 ಬಟ್ಟಲ ತೆಳಗ್ ಹೋಗದ ತಲಬಾಕಲ ತೆರೆದ ಬಂದು ನೋಡ್ತಾರ. ಆ ದೇವಲೋಕದ ಕೊರವಿ ಮನೆ ಮುಂದೆ ನಿತ್ತಾಳ. ಕೇಳ್ತಾರ ಗೌಡ ಗೌಡ್ತಿಯವ, ಏನು ಕೇಳ್ತಾರ? ಯಾರ ತಾಯಿ ಇಂಥ ರಾತ್ರಿ ಇಲ್ಲಿಗೆ ಯಾಕೆ ಬಂದಿ ಅಂದಾಗ ಅವಾಗ ಕೊರವಿ ಹೇಳ್ತಾಳ, ಯಪ್ಪ ಮಕ್ಕಳ ಸಲುವಾಗಿ ಪ್ರಾಣ ಕೊಡ್ಲಾಕತ್ತಿರತ್ತ ಗುರುತಾಯ್ತು, ನನ್ನಪ್ಪ ನಾಡಗೌಡ ಮುಗಿಸಿದ ನಿಮ್ಮ ಪ್ರಾಣ ಉಳಿಸಂತ ಕಳಿಸ್ಯಾನಂದಾಗ ಯವ್ವ
ಮಕ್ಕಳಿಲ್ಲಾರ ಬಟ್ಟಿ ಜನ ಮಾತಾಡೋದು ಕಂಡು ನಮಗೆ ಸಹಿಸ್ಕೋಕ್ಕಾಗಲ್ಲಾಗ್ಯದ. ನಾವು ಬದುಕೋದು ಯಾಕಂತ ಸಾಯ್ಲಾ ಕೂತೀವಿ ಅಂದಾಗ ಅವಾಗ ಕೊರವಂಜಿ ತಾಯಿ ಹೇಳ್ತಾಳೆಪ್ಪ, ಮಕ್ಕಳ ಸಲುವಾಗಿ ಯಾಕೆ ಪ್ರಾಣ ಕೊಡ್ತೀರಿ? ಮಕ್ಕಳು ಕೂಡ ಅಂತ ತಾತ ಮೊಮ್ಮೆಟ್ ಕೊಡ್ದಾಗ ಅದಾನ. ಅದಕ್ಕೆ ಅವನ ಶ್ರುತಿ ಹಿಂಗ್ ಸಾರ್ತದ, ಮಕ್ಕಳ ಬೇಕಾದ್ರ ಪಟ್ಟಣಕ್ಕೆ ಹೋರಿ, ಪಟ್ಟಣದ ಕೆಳಗಾರಿಕೇರಿ ಅಮ್ಮೋಗ ಸಿದ್ಧ ತೊಟ್ಟಿಲ ಕೊಟ್ಟ ಕಳಿವೆ ಅನ್ನತ್ತ ಜಗದ ಶ್ರುತಿ ಅದಪ್ಪ. ಅಲ್ಲಿ ಹೋದ್ರೆ ನಿಮ್ಮ ಮಕ್ಕಳಾಗ್ತಾವ ಅಂದಾಗ ಗಂಡ ಹೆಂಡತಿಗೆ ಹೌಸ್ ಆಯ್ತು. ನಸ್ಕಿಲೆ 4 ಗಂಟೆಗೆ ಎದ್ದು ಜಾಮ ಜಳಕ ಮಾಡ್ಕೊಂಡು ನೇಮನಿಷ್ಠದಿಂದ ಕಂಚ ಕಳಸ ಪಂಚಾರ್ತಿ ಹಚ್ಕೊಂಡು ಮೊಮ್ಮೆಟ್ಟು ಗುಡ್ಡಕ್ಕೆ ಬಂದ ಮುತ್ಯಾಗ 5 ಸುತ್ತ ಹಾಕಿ ಗಂಡ ಹೆಂಡತಿ ಉಡಿವಡ್ಡಿ ನಿತ್ತಾರ. ಮೋಗಿಸಿದ್ದ ಕಣ್ಣ ತೆರೆದ ಕಾರಿಕ ಭಂಡಾರ ಇಟ್ಟ ಗೌಡ್ತಿ, ಈ ಕಾರಿಕ ಭಂಡಾರ ಹೋಗಿ ಮನ್ಯಾಗ ಭಕ್ಷಣೆ ಮಾಡು, ಮುಂದ ನಿನಗ ಗಂಡಸ ಮಗ ಹುಡ್ತದಂದ. ಅವಾಗ ಎಷ್ಟು ಅಂದ ಕೂಡಲೇ ಗೌಡ್ತಿಗೆ ಹೌಸ್ ಆಯ್ತು. ಒಂದು ಮಾತು ಹೇಳ್ತಾನ ಮುತ್ಯ ಮೋಗಿಸಿದ ಗೌಡ್ತಿ, ಕಾರಿಕ ಭಂಡಾರ ಭಕ್ಷಣೆ ಮಾಡಿದ್ರೆ ಗಂಡಸ ಮಗ ಹುಟ್ಟುತ್ತದ, ಆ ಹುಟ್ಟಿದ ಮಗನ ತಂದು ನನ್ನ ಮಠಕ್ಕೆ ಬಿಡುವ. ಮೊದಲಿನ ಮಗನ ಗೌಡ್ತಿ ಅತ್ತಾಳ, ಯಪ್ಪ ಒಂದು ಮಗನ ಕೊಟ್ಟಿ ಅದನ್ನ ತಂದು ನಾನು ನಿನ್ನ ಗುಡದಾಗ ಬಿಟ್ಟ ಅಂದ್ರ ನನ್ನ ಮನೆ ದೀಪ ಹಂಗಂದೊಳಕಿ. ಅವಾಗ ಮುತ್ಯ ಮೋಕ್ಷಿದ್ ಹೇಳ್ತಾನೆ, ಗೌಡ್ತಿ ಒಂದು ದೀಪ ತಂದು ನನ್ನ ಗುಡದಾಗ ಹಚ್ಚದೆ ಅಂದ್ರೆ ಆತ ನಿನ್ನ ಮನೆ ದೀಪ ಹಚ್ತೀನಿ ಅಂತ ಹೇಳ್ದ. ಅವಾಗ ಮುಂದೆ ಅದೇ ಕಾರಿಕ ಭಂಡಾರ ಮನೆಗೆ ಒಯ್ದು ಆ ಜಾಬಗೊಂಡ ಗೌಡನ ಧರ್ಮಪತ್ನಿ ಕನ್ನವ ಭಕ್ಷಣೆ ಮಾಡಿದಳು. ಆಕಿ ಗರ್ಭ ನಿತ್ತು 9 ತಿಂಗಳ 9 ದಿನ 9 ತಾಸು 9 ನಿಮಿಷ 9 ಸೆಕೆಂಡ್ ಆದ ನಂತರ ಆ ತಾಯಿ ಶಿವರಾತ್ರಿ ಶಿವಯೋಗ ದಿವಸ ಗಂಡಸ ಮಗವಿಗೆ ಜನ್ಮ ಕೊಡ್ತಾಳ. ಆ ಗಂಡಸ ಮಗ ಬೇರೆ ಯಾರು ಅಲ್ಲ, ಯಾರಿಪ್ಪ? ಅರೇನಾಡದ ಅರಸ, ಗಂಗೆ ನಾಡದ ಗೌಡ, 7 ಮಠದ ಒಡೆಯ ಅಮೋಘನ ಮೊದಲಿನ ಮಗನೇ ಮಾಶಿದ್ದಪ್ಪ ಹುಟ್ಟಿ ಬಂದ. ಮಾಶಿದ್ದಪ್ಪ ಹುಟ್ಟಿ ಬಂದ. ಹೆಂಗ ಹುಟ್ಟಿ ಬಂದ ಕೇಳ. ಕರನುಳ್ಳ ಮೊಗಸಿದ್ದ ಇರತ್ತಿದ್ದ ಮುಮ್ಮೆಟ್ಟ ಗುಡ್ಡಕ್ಕ, ಅವನಿಗರು ಹೊಂಟಾಗಿ ಕೊರವಿನ ಕಳಶನ ಕ್ಷಣಕ, ಕೊರವಿ ಬಂದಾಳ ಮೆಲ್ಲಕ, ನಿಂತಾಳ ಗೌಡರ ಬಾಗಿಲಕ, ಕೊರವಿ ಬಂದಾಳ ಮೆಲ್ಲಕ, ನಿಂತಾಳ ಗೌಡರ ಬಾಗಿಲಕ, ಒದರೊಂದ ಸವನ ಹೇಳಾಳ ಶಕುನ, ಒದರೊಂದ ಸವನ ಹೇಳಾಳ ಶಕುನ, ಹೊರಂದ್ರ ಗೋಡಕ, ಹೊರಂದ್ರ ಗೋಡಕ, ಅಮ್ಮಗೆ ಕವತೋಕ, ಹಾಡಿ ಹೇಳು ಕೈವಾಕ, ಶಾಂತಿ ಅಗರಿ ಮನಕ, ನಮ್ಮ ಜೀವನ ಸ್ವಾರ್ಥಕ, ಭಕ್ತರಕ್ಷಕ ಬಂದ ಬೋಧಕ, ಭಕ್ತರಕ್ಷಕ ಬಂದ ಬೋಧಕ, ನಮ್ಮ ನಿಮ್ಮ ಉದ್ಧಾರಕ, ಅಮ್ಮಗೆ ಕವತೋಕ, ಹಾಡಿ ಹೇಳುವೆ ದೈವಾಕ, ಕೇಳಿ ಶಾಂತಿ ಅಗರಿ ಮನಕ, ನಮ್ಮ ಜೀವನ ಸಾರ್ಥಕ. ಕೊರವಿ ಶಬ್ದ ಕೇಳಿ ಗೌಡ ಕೊರ್ತಿ ಬಂದಾರು ಗುಡ್ಡಕ, ಮುತ್ಯಾನ ಮುಂದನೆ ಓಡಿ ಓಡಿ ಬಿದ್ದಾರು ಪಾದಕ, ಕೊರವಿ ಶಬ್ದ ಕೇಳಿ ಗೌಡ ಕೊರ್ತಿ ಬಂದಾರು ಗುಡ್ಡಕ, ಮುತ್ಯಾನ ಮುಂದನೆ ಓಡಿ ಓಡಿ ಬಿದ್ದಾರು ಪಾದಕ, ಗುರುವೇ ಕೃಪೆ ಮಾಡೋ ಜನ್ಮಕ, ನಾವು ಬಂದೇವು ನಿನ್ನ ತನಕ, ಗುರುವೇ ಕೃಪೆ ಮಾಡೋ ಜನ್ಮಕ, ನಾವು ಬಂದೇವು ನಿನ್ನ ತನಕ, ಪಟ್ಟಣ ಬಂಡರ ಹುಟ್ಟದ ಪುತ್ತರ, ಪಟ್ಟಣ ಬಂಡರ ಹುಟ್ಟನ ಪುತ್ತರ, ಬಿಡಬೇಕು ನನ್ನ ಮಠಕ, ಬಿಡಬೇಕು ನನ್ನ ಮಠಕ, ಅಮ್ಮಗೆ ಕವತೋಕ, ಹಾಡಿ ಹೇಳುವ ದೈವಾಕ, ಶಾಂತಿ ಅಗರಿ ಮನಕ, ನಮ್ಮ ಜೀವನ ಸ್ವಾರ್ಥಕ, ಭಕ್ತರಕ್ಷಕ ಬಲ್ದ ಬೋಧಕ, ಭಕ್ತರಕ್ಷಕ ಬಲ್ದ ಬೋಧಕ, ನಮ್ಮ ನಿಮ್ಮ ಉದ್ಧಾರಕ, ಅಮ್ಮಗೆ ಕವತೋಕ, ಹಾಡಿ ಹೇಳುವೆ ದೈವಾಕ, ಕೆಲ ಶಾಂತಿ ಅಗರಿ ಮನಕ, ನಮ್ಮ ಜೀವನ ಸಾರ್ಥಕ. ಮಾದನ್
ಯೋಗಕ ಏಳ ಮಠದ ಒಡಿಯ ಅದೋ ಗಂಗೆ ನಾಡಕ ಮಾದನ್ ಹುಟ್ಟಿ ಬಂದು ಶಿವರಾತ್ರಿ ಶಿವಯೋಗಕ ಏಳ ಮಠದ ಒಡಿಯ ಅದೋ ಗಂಗೆ ನಾಡಕ ಚಂದ್ರ ಮಾಸ್ತರ ಸಾಹಿತ್ಯಕ ಬೇಕಾದ್ರೆ ಹೋಗ ಮುರ್ಗನೂರಕ ಚಂದ್ರ ಮಾಸ್ತರನ ಸಾಹಿತ್ಯಕ ಬೇಕಾದ್ರೆ ಹೋಗೋ ಮುರುಗನೂರಕ ಸಡವಿಲ್ಲ ಬಂಡರ ಇಲ್ಲ ನಮ್ಗ ಬ್ಯಾಸ್ರ ಸಡವಿಲ್ಲ ಬಂಡರ ಇಲ್ಲ ನಮ್ಗ ಬ್ಯಾಸ್ರ ಸಿದ್ಧಾರ ಸೇವಕ ಸಿದ್ಧಾರ ಸೇವಕ ಅಮ್ಮಗೆ ಕವತೋಕ ಹರಿ ಹೇಳುವ ದೈವಕ ಕೇಳಿ ಶಾಂತಿಯ ಗರಿ ಮನಕ ನಮ್ಮ ಜೀವನ ಸಾಧಕ ಭಕ್ತರಾಜ್ಯಕ ಬಂದ ಮೂಲಕ ಭಕ್ತರಾಜ್ಯಕ ಬಂದ ಮೂಲಕ ನಮ್ಮ ನಿಮ್ಮ ಉದ್ಧಾರಕ ಅಮ್ಮಗೆ ಕವತೋಕ ಹರಿ ಹೇಳುವ ದೈವಕ ಕೇಳಿ ಶಾಂತಿಯ ಗರಿ ಮನಕ ನಮ್ಮ ಜೀವನ ಸಾರ್ಥಕ ನಮ್ಮ ಜೀವನ ಸಾರ್ಥಕ ನಮ್ಮ ಜೀವನ ಸಾರ್ಥಕ